ಭ್ರಷ್ಟ ಅಧಿಕಾರಿಗಳಿಗೆ ಏಕೆ ಬೇಕು? ಪೊಲೀಸ್ ಭ್ರಷ್ಟ ಅಧಿಕಾರಿಗಳಿಗೆ ನ್ಯಾಯ ಮಾರಾಟ ಕಿಟ್ಟ ಭ್ರಷ್ಟ ಅಧಿಕಾರಿಗೆ, ನ್ಯಾಯ ಮಾರಾಟ ಕಿಟ್ಟ ಭ್ರಷ್ಟ ಅಧಿಕಾರಿಗೆ, ನ್ಯಾಯ ಮಾರಾಟ ಕಿಟ್ಟ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಒಂದ್ ನಿಮಿಷ ಬೇಕು. ಸ್ಟೇಷನ್ ಒಳಗಡೆ ಬಂದಿದ್ದೀರಾ, ಗುಡ್. ಇಷ್ಟು ದಿನ ಆಚೆ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರಿ, ಧಿಕ್ಕಾರಕ್ಕೆ ಹೋಗ್ತಾ ಇದ್ರಿ. ಇವತ್ತು ಸ್ಟೇಷನ್ ಒಳಗಡೆ ಬಂದು ನನ್ನ ಮುಂದೆನೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀರಾ. ವೆರಿ ಗುಡ್ ಇಂಪ್ರೂವ್ಮೆಂಟ್. ಸರ್, ಹೊರಗಡೆ ಪಬ್ಲಿಕ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ರು, ಮೀಡಿಯಾದವ್ರಿಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಒಳಗಡೆ ಕರ್ಕೊಂಬಂದು ಕೂರಿಸ್ತೆ. ಇಲ್ಲೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ಬುದ್ಧಿ ಹೇಳೋದಲ್ಲ ರೀ, ನಾವೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನೋಡಿ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಮೊದಲಿನಿಂದ ಜಾಗ ಖಾಲಿ ಮಾಡಿ. ನಮ್ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ, ಆಮೇಲೆ ಜಾಗ ಖಾಲಿ ಮಾಡ್ತೀವಿ. ಏನ್ರಿ ತಪ್ಪಿಟ್ಕೊಂಡು ದರ್ಪ ಮಾಡ್ತೀರಾ? ಮಗುಗೆ ಆಕ್ಸಿಡೆಂಟ್ ಆಗಿ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದ್ರೆ ನೀವ್ ಯಾಕೆ ಸುಮ್ಮನೆ ಇದ್ದೀರಾ? ಯಾರು ಆಕ್ಸಿಡೆಂಟ್ ಮಾಡಿದಾರೆ ಅಂತ ಗೊತ್ತಿದ್ರು ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ? ನೀವು ಅವ್ರ ಹತ್ರ ಲಂಚ ತಗೊಂಡಿರೋದಕ್ಕ? ಇಲ್ಲ, ನಾನು ಯಾರ ಹತ್ರನೂ ಲಂಚ ತಗೊಂಡಿಲ್ಲ. ಆಗಿದ್ರೆ ವಸುಂಧರಾ ರಾಜ್ ಬಹದ್ದೂರ್ ಮೇಲೆ ಯಾಕೆ ಸೀರಿಯಸ್ ಆಕ್ಷನ್ ತಗೊಂಡಿಲ್ಲ? ಹಣದಾಸೆ ಮುಂದೆ ಈ ಮಗುವಿನ ರಕ್ತ ಕಾಣ್ತಾ ಇಲ್ವಾ ನಿಮ್ಗೆ? ಹಾಗಾದ್ರೆ ನಮ್ಮನ್ ಕಾಯೋ ರಕ್ಷಕರೇ ಭಕ್ಷಕರಾದ್ರೆ ಹೇಗೆ? ಆಕ್ಸಿಡೆಂಟ್ ಆಗಿ ಒಂದು ಪುಟ್ಟ ಜೀವ ಸಾವಿನ ಜೊತೆ ಹೋರಾಡ್ತಿದೆ. ನಿಮ್ಮ ಕಾನೂನು ಕೈಗಳು ಯಾಕೆ ಸುಮ್ಮನೆ ಇದಾವೆ? ಬಡವರಿಗೊಂದು ನ್ಯಾಯನ, ಶ್ರೀಮಂತರಿಗೊಂದು ನ್ಯಾಯನ? ಆಕ್ಷನ್ ತಗೊಳಕ್ಕಾಗಿಲ್ಲ ಅಂದ್ರೆ ಖಾಕಿ ಬಟ್ಟೆ ಯಾಕೆ ನಿಮ್ಗೆ? ನನ್ ಮಾತ್ ಕೇಳಿ, ನಾನು ಯಾರ ಹತ್ರನೂ ಲಂಚ ತಗೊಂಡಿಲ್ಲ. ಧಿಕ್ಕಾರ, 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 ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ವಸು, ಮದುವೆಗೆ ಬರೀ 2 ಲಕ್ಷ ಸಾಕೇನೆ? ಅವ್ರಿಗೆ ಅಷ್ಟು ಸಾಕಮ್ಮ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ದುಡ್ಡೇ ಇಲ್ಲ ಅಂದ್ರೂ ಮದ್ವೆ ಮಾಡಬಹುದು. ಅದು ಸರಿ ಅನ್ನು. ಒಂದ್ ವೇಳೆ ನಮ್ಮ ಅಥರ್ವನ್ನ ಬಿಟ್ಟಿದ್ರೆ ಅವನು ಹಾಗೆ ಮಾಡ್ಕೊಳ್ತಿದ್ದ. ಅಕ್ಕ, ನ್ಯೂಸ್ ನೋಡ್ದಾ? ಯಾಕೋ, ನಮ್ ಕಂಪನಿ ಬಗ್ಗೆ ಏನಾದ್ರೂ ಸ್ಪೆಷಲ್ ಎಪಿಸೋಡ್ ಮಾಡಿದಾರಾ? ಅಯ್ಯೋ, ಮೊದ್ಲು ನೀನ್ ಟಿವಿ ನೋಡಕ್ಕ. ನೀನ್ ಯಾಕೋ ಇಷ್ಟೊಂದು ಟೆನ್ಷನ್ ಆಗಿ? ದಿಸ್ ಇಸ್ ದ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಫ್ ಟುಡೇ. ನಮ್ಮ ಸಿಟಿಯ ಮಹಿಳಾ ಪ್ರಖ್ಯಾತ ಉದ್ಯಮಿಯಾಗಿರುವ ವಸುಂಧರಾ ರಾಜ್ ಬಹದ್ದೂರ್ ಮಾಡಿರುವ ಹಿಟ್ ಅಂಡ್ ರನ್ ಕೇಸ್ಗೆ ಈಗ ರೋಚಕ ತಿರುವು ಸಿಕ್ಕಿದೆ. ಲಂಚ ಪಡೆದು ಕೇಸ್ ಮುಚ್ಚಿ ಹಾಕಲು ಪ್ರಯತ್ನಿಸಿದ ಇನ್ಸ್ಪೆಕ್ಟರ್ ಸಸ್ಪೆಂಡ್. ಆಕ್ಸಿಡೆಂಟ್ ಮಾಡಿ ಕಾರನ್ನು ನಿಲ್ಲಿಸದೆ ಸ್ಪಾಟ್ನಿಂದ ಎಸ್ಕೇಪ್ ಆಗಲು ಟ್ರೈ ಮಾಡಿದ ವಸುಂಧರಾ. ಕಮಿಷನರ್ ನೇತೃತ್ವದಲ್ಲಿ ಹೊಸ ಪೊಲೀಸ್ ತಂಡ ಅಖಾಡಕ್ಕಿಳಿದಿದೆ. ಯಾವುದೇ ಕ್ಷಣದಲ್ಲಾದರೂ ವಸುಂಧರಾ ರಾಜ್ ಬಹದ್ದೂರ್ ಅರೆಸ್ಟ್ ಆಗಬಹುದು. ವಸು, ಏನೇ ಇದು? ಆ ಕೇಸನ್ನು ಸೈಲೆಂಟ್ ಆಗಿ ಮುಚ್ಚಿ ಹಾಕಲು ಪೊಲೀಸ್ ಇಲಾಖೆಯನ್ನೇ ಬಳಸಿಕೊಂಡರು. ಜೊತೆಗೆ ಆಕ್ಸಿಡೆಂಟ್ ಆದ ದಿನ ಕಾರ್ನಲ್ಲಿದ್ರು ಅವರ ಹಿರಿಯ ಸೊಸೆ ಭವಾನಿ ರಾಜ್ ಬಹದ್ದೂರ್ ಎಂದು ಹೆಚ್ಚಿನ ಮಾಹಿತಿ ಮುಖಾಂತರ ಗೊತ್ತಾಗ್ತಿದೆ. ಇದೆಲ್ಲ ಮಾಹಿತಿ ನಮ್ಗೆ ಹೇಗ್ ಸಿಕ್ತು ಅನ್ನೋದೇ ಒಂದು ರೋಚಕ ಅನ್ಬಹುದು. ವಸುಂಧರಾ ಅವರ ಬಣ್ಣವನ್ನು ಬಯಲು ಮಾಡಿದ್ದೆ ವಸುಂಧರಾ ರಾಜ್ ಅವರ 2ನೇ ಮಗ ವಿರಾಟ್ ಅವರ ಧರ್ಮಪತ್ನಿ ಸಿಂಧು ರಾಜ್ ಬಹದ್ದೂರ್. ಇದ್ರಲ್ಲೇ ಗೊತ್ತಾಗ್ತಿದೆ ಅವ್ರ ಮನೆಯಲ್ಲಿ ಒಳಮನಸ್ತಾಪಗಳು ಸಾಕಷ್ಟಿದೆ ಅಂತ. ಕೆಲವು ವರ್ಷಗಳ ಹಿಂದೆ ವಸುಂಧರಾ ಅವರ ಮಗನ ಪ್ರೇಮ ಪುರಾಣ ಸೋಷಿಯಲ್ ಮೀಡಿಯಾನಲ್ಲಿ ಬಿತ್ತರವಾಗಿತ್ತು.
ಈಗ ಸಿಂಧು ಕೊಟ್ಟ ಹೇಳಿಕೆಯಿಂದ ವಸುಂಧರಾ ಅವರನ್ನು ಯಾವುದೇ ಸಮಯದಲ್ಲೂ ಬೇಕಾದ್ರೂ ಅರೆಸ್ಟ್ ಮಾಡಬಹುದು. ಸಿಂಧು, ಸಿಂಧು, ಎಲ್ಲಿದ್ಯಾ ಬಾರೆ? ಏನಾಯ್ತಜ್ಜಿ, ಯಾಕಷ್ಟೊಂದು ಜೋರಾಗಿ ಕೂಗ್ತಿದ್ದೀರಾ? ಏನಾಯ್ತಾ ನೋಡು, ಟಿವಿನಲ್ಲಿ ಏನ್ ಬರ್ತಾ ಇದೆ ಅಂತ. ಪ್ರಖ್ಯಾತ ಮಹಿಳಾ ಉದ್ಯಮಿ ವಸುಂಧರಾ ರಾಜ್ ಬಹದ್ದೂರ್ ಅವರ ಹಿಟ್ ಅಂಡ್ ರನ್ ಕೇಸಲ್ಲಿ ಬಿಗ್ ಬ್ರೇಕಿಂಗ್ ಅಂತ ಹೇಳಿದ್ವಿ. ಆಕ್ಸಿಡೆಂಟ್ ನಡೆದ ದಿನ ಕಾರ್ನಲ್ಲಿ ವಸುಂಧರಾ ರಾಜ್ ಬಹದ್ದೂರ್ ಅವರು ಒಬ್ರೇ ಇರ್ಲಿಲ್ಲ. ಅವರ ಹಿರಿಯ ಸೊಸೆ ಭವಾನಿ ರಾಜ್ ಬಹದ್ದೂರ್ ಕೂಡ ಇದ್ರು. ಈಗ ಪೊಲೀಸರವರು ಯಾರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಯಾವ ಹೆದರಿಕೆನೂ ಇಲ್ಲದೆ ಸಿಂಧು ರಾಜ್ ಬಹದ್ದೂರ್ ಅವರು ನಮ್ಮ ಅತ್ತೆನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಹೇಳಿರೋದನ್ನ ಪೊಲೀಸ್ನವರು ಮೇನ್ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡಿರಬಹುದು. ಇಲ್ಲ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನಾನು ಹಾಗೆ ಹೇಳೇ ಇಲ್ಲ. ಹೇಳ್ದೆ ಇದ್ರೆ ಟಿವಿಲಿ ಸುಮ್ನೆ ಬರುತ್ತಾ? ಸುಳ್ಳು ಹೇಳೋದಕ್ಕೆ ಅವ್ರಿಗೇನ್ ಹುಚ್ಚಿಡ್ದಿದ್ಯೇನಮ್ಮ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ನಾನ್ ಯಾರ ಜೊತೆನೂ ಈ ವಿಷಯದ ಬಗ್ಗೆ ಮಾತೇ ಆಡಿಲ್ಲ. ನಾವ್ ಈ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳಿದ್ರು ಮೀಡಿಯಾ ಹತ್ರ ಹೋಗಿ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ? ಇಲ್ಲ ಮೇಡಮ್, ನಾನು ಎಷ್ಟೇ ಧೈರ್ಯ ನಿನಗೆ? ಮೇಡಮ್ ಪ್ಲೀಸ್ ನನ್ ಮಾತ್ ಕೇಳಿ. Shut up! ವಿರಾಟ್ MD ಪೋಸ್ಟ್ ನ ನಿಮ್ ಅಕ್ಕನ್ ಕೊಟ್ಟೆ ಅನ್ನೋ ದ್ವೇಷಕ್ಕೆ ನೀನೇ ರೀತಿ ಮಾಡ್ಬೇಕಾಗಿತ್ತ? ವಸು, ಇಶಾನಿ ವಿಷಯದಲ್ಲಿ ಇವಳನ್ನ ಪೊಲೀಸ್ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದಾಗ ನೀನ್ ಹೆಲ್ಪ್ ಮಾಡ್ಲಿಲ್ವಲ್ಲ ಅಂತ ಈಗ ನಿನ್ಮೇಲೆ ಇವಳು ಸೇಡ್ ತೀರಿಸ್ಕೊಳ್ತಾ ಇದ್ದಾಳೆ. ಇಡೀ ರಾಜ್ ಬಹದ್ದೂರ್ ಮಾನ ಮರ್ಯಾದೆನ ಬೀದಿಗೆ ತಂದು ನಿಲ್ಲಿಸ್ಬಿಟ್ಯಲ್ಲೇ. ನೀನ್ ಹಾಳಾಗೋಗ್ತೀಯ ಕಡೆ. ನೀನ್ ಅತ್ತೆಗೆ ಎಷ್ಟೇ ಮೋಸ ಮಾಡಿದ್ರು ನಿನ್ ಮೇಲೆ ಸ್ವಲ್ಪನೂ ಕೋಪ ಮಾಡ್ಕೊಳ್ದೆ